ನಮಸ್ಕಾರ ಬಡೇಸ್, ಎಲ್ಲ ಹೆಂಗಿದ್ದೀರಾ? ಚೆನ್ನಾಗಿರ್ತೀರಾ? ಎಲ್ಲ ಚೆನ್ನಾಗಿ ದುಡಿತಾ ಇದ್ದೀರಾ? ನಮ್ಮ ಚಂದನ್ ತರ ಎಲ್ಲ ಚೆನ್ನಾಗಿರ್ತೀರಾ? ಇವತ್ತು ನಾನು, ನಮ್ಮ ತೇಜಸ್ ಬ್ರೋ, ನಮ್ಮ ಭಾಸ್ಕರ್, ನಮ್ಮ ಚಂದನ್ ಘಾಟಿಗೆ ಹೋಗ್ತಾ ಇದ್ರಿ. ಆಂದಿನ ರಾಜನ್ ಕುಂಟೆ. ಏನ್ ಗೊತ್ತಾ ಮ್ಯಾಟ್ರು, ಲಾಸ್ಟ್ ವೀಕ್ ನಮ್ಮ ಅಕ್ಕನ ಮದ್ವೆ ಆಗಿತ್ತು. ಸೊ ಮದ್ವೆಗೆ ನನ್ನ ಫ್ರೆಂಡ್ ಉದಯ ಬಂದಿದ್ದ. ಅವನು ಏನೋ ಮಾಡ್ಕೊಂಡಲ್ಲ, ಬೇಡ ಅಂದ್ರೆ ಇರೋ ಅಂದ್ರೂ ಹೋಗಿ ದುರಂಕಾರ ಬಿದ್ದು ಇವಾಗ ಅನುಭವಿಸ್ತಾವನೆ. ಬರ್ರಿ ತೋರಿಸ್ತೀವಿ ಒಂದು ಸುದ್ದಿ. ಹೋಗ್ಬಿಟ್ಟು ಕಂಬಕ್ಕೆ ಕುದ್ಬಿಟ್ಟವನೆ. ವಾಪಸ್ ಹೋಗ್ಬೇಕನ್ನ ಅದೇ 11 ಗಂಟೆಯಲ್ಲಿ. ಹೋಗ್ಬೇಡ ಅಂತ ಹೇಳಿದ್ರೆ ಕೇಳಿಲ್ಲ. ಅದಕ್ಕೆ ಇವಾಗ ಅವನ್ನ ಮೀಟ್ ಮಾಡ್ಕೊಂಡು ಅವನ ಆರೋಗ್ಯ ಕ್ಷೇಮವನ್ನು ವಿಚಾರಿಸಿಕೊಂಡು ಅವ್ನ ಸೌಖ್ಯನೋ ಇಲ್ಲ ನೋಡ್ಕೊಂಡು ಹೋಗಕ್ಕೆ ಇವಾಗ ಅವ್ರ ಮನೆ ಹತ್ರ ಹೋಗ್ತಾ ಇದ್ರಿ. ದಯವಿಟ್ಟು ಎಲ್ರು ರಾತ್ರಿ ಹೊತ್ತು ಗಾಡಿ ಓಡಿಸ್ಬೇಕ್ರಿ, ನೀಟಾಗಿ ಓಡಿಸ್ಬೇಕು, ಸೇಫ್ ಆಗಿ ರೀಚ್ ಆಗಿ ಹೋಗಿ ಅಷ್ಟೇ. ಯಾಕಂದ್ರೆ ನಿಮ್ಮ ಅಪ್ಪ ಅಮ್ಮ ಎಲ್ಲರೂ ಕಾಯ್ತಿರ್ತಾರೆ. ಸೊ ಅಪ್ಪ ಅಮ್ಮನೂ ಕಾಯ್ತಿರ್ತಾರೆ, ಹುಡುಗಿನೂ ಕಾಯ್ತಿರ್ತಾರೆ. ಹುಡುಗಿ ಜೊತೆಗಿರ್ತಾರಲ್ಲ, ಹುಡುಗಿ ಕಾಯ್ತಿರ್ತಾರೆ ಬೇಡ, ಅಪ್ಪ ಅಮ್ಮ ಕಾಯ್ತಿರ್ತಾರೆ. ಇನ್ನೂ 12 ದಿನ ಬಾಳಿ ಬದುಕ್ಬೇಕು ಅಂದ್ರೆ ತೋರಿಸ್ತಿದ್ ಬರ್ರಿ ಏನೇನ್ ಆಗೈತೆ ಅಂತ. ಇವಾಗ ಎಲ್ಲ ಸ್ವಲ್ಪ ರಿಕವರ್ ಆಗಿರ್ತಾನೆ, ಆದ್ರೂ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೆಲ್ಲ ಹೇಳಿಸ್ತೀನಿ. ಹಾಯ್ ಬಡ್ಡಿ, ಚೆನ್ನಾಗಿದ್ದೀರಾ? ಈ ದೇವ್ರ ಎದುರುಗಡೆ ಸಿಕ್ಕಿದಾನೆ ಅಂದ್ರೆ ಚೆನ್ನಾಗಿರ್ತೀರಾ. ಪ್ರೆಸಿಡೆನ್ಸಿ ಕಾಲೇಜ್ ಹತ್ರ ಕಾರ್ ಹಾಕೊಂಡು ವೇಟ್ ಮಾಡ್ತಾ ಇದೀರಿ. ಏನಕ್ಕೆ ಕೇಳ್ರಿ? ಏನಕ್ಕೆ ಚಂದನ್? ಏನಕ್ಕೆ ಬ್ರೋ? ನಂಗೆ ಗೊತ್ತಿಲ್ಲಪ್ಪ. ಹುಡುಗಿರ್ನ ನೋಡ್ತಾರಲ್ಲ. ಇಲ್ಲ ಯಾವ ಹುಡುಗಿನೂ ನೋಡ್ತಾ ಇಲ್ಲಪ್ಪ, ಹುಡುಗಿರ್ನ ನೋಡ್ತಾ ಇದೀವಿ. ಖುಷಿ ಗರ್ಲ್ ಫ್ರೆಂಡ್ ಹುಡ್ಕಕ್ ಬಂದಿದ್ದೀವಿ. ಎಲ್ಲ ಕಾಲೇಜ್ ಸುತ್ತಾಯ್ತು, ಯಾರು ಸಿಕ್ಕಿಲ್ಲ. ಅದಕ್ಕೆ ಪ್ರೆಸಿಡೆನ್ಸಿ ಹತ್ರ ಬಂದಿದ್ದೀವಿ. ಇಲ್ಲಿ ಯಾರನ್ನ ಒಬ್ರು ಹಿಡ್ದಾಕ್ತಾರಂತೆ. ಕೆಳಗಡೆ ಮನೆ ಮಾಡಕ್ಕಾಗಲ್ವೇನಲ್ಲೇ? ಕೆಳಗಡೆ ಮನೆ ಮಾಡಕ್ಕಾಗಲ್ವಾ? ಹೇಳ್ದೆ. ಮಗ ತೋರಿಸ್ತಿದ್ದ, ತೆಗಿಸಿದ ನಿಮ್ದ ತೋರಿಸಿಲ್ಲ. ಕಣ್ಣೆಲ್ಲ ತೋರ್ಸ, ಕಣ್ಣು ನೋಡಪ್ಪ. ಹೇಳಿದ್ರೆ ಕೇಳಲಿಲ್ಲ. ಆಕ್ಸಿಡೆಂಟ್ ಹೆಂಗಾಯ್ತು ಹೇಳು? ಏನಿಲ್ಲ, ಜೋರಾಗಿ ಹೇಳ್ಬೇಕು. ಹೋಗ್ತಾ ಇದ್ನ ಮ್ಯಾಪ್ ಹಿಂಗ್ ನೋಡ್ಬಿಟ್ಟು ಹಿಂಗ್ ಅಂದೆ. ಅಷ್ಟೊತ್ತರಲ್ಲಿ ಕರೆಂಟ್ ಕಂಬ ಮುಂದೆ ಇತ್ತು. ಏನ್ ಮಾಡಕ್? ಸೆಂಟ್ರ್ ರೋಡ್ ಕರೆಂಟ್ ಕಂಬ ಹೆಂಗ್ ಇಕ್ಕಿದ್ರು ಅವರು? ಗೊತ್ತಿಲ್ಲ, ಅದ್ ನನ್ಗೂ ಗೊತ್ತಿಲ್ಲ. ಸೆಂಟ್ರ್ ರೋಡ್ ಕರೆಂಟ್ ಕಂಬ, ಸೆಂಟ್ರ್ ರೋಡ್ ಅಲ್ಲೇ ಹೋಗ್ತಿದ್ದೆ. ಹಿಂಗ್ ನೋಡಿ ಹಿಂಗ್ ಎದ್ದೇಳೋ ಟೈಮ್ಗೆ ಸೈಡ್ಗೆ ಹೋಗ್ಬಿಟ್ಟಿದೀನಿ. ಸೈಡ್ಗೆ ಯಾಕೆ ಹೋದೆ ಇದು? ಅದು ಕುಡ್ದಿರ್ಲಿಲ್ಲ. ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ಬೇಕು, ಗೊತ್ತಿಲ್ಲ. ನಮ್ದು ಡ್ರಿಂಕ್ ಅಂಡ್ ಸ್ಲೀಪ್ ಅಷ್ಟೇ, ಡ್ರಿಂಕ್ ಅಂಡ್ ಡ್ರೈವ್ ಎಲ್ಲ ಪ್ರಿಂಟ್ ಹೋಗೋ ಲೆವೆಲ್ ಗಾಡಿ ಇದೆ ಅಂದ್ರೆ ಇನ್ನೆಷ್ಟು ದುಡ್ಡು ಮಾಡ್ತಿದ್ರ ನೀವು? ಕಾಡೆ ಅರ್ಧೋಗಂಗ್ ಕಾಡಿಸ್ತಾ ಇದೆ ಕಟ್ಟಿರೋದು. ಕಾಡೆ ಅರ್ಧೋಗಂಗ್ ಆಡೋದ್ ನೋಡಿ. ಇಸ್ಪಿಟಾಡಿ ಕೈಯೇ ಹೆಂಗ ಹೋಗ್ಬಿಟ್ಟೈತ್ ನೋಡು. ಕೈಯಲ್ಲಿ ನೋಡಿ ಕಣ್ಣು ಹೆಂಗಾಗೈತ್ ನೋಡು. ನೀನ್ ರಮ್ಮಿ ಆಡೋದ ಚಿನ್ನ? ರಮ್ಮಿ ಆಡ್ತಿದೀನಿ. ಆಡ್ತೀಯಾ? ಲಕ್ಷ ಗೆಲ್ತಾ ಇದೀಯ. ಲಕ್ಷ ಗೆಲ್ತಿದ್ಯಾ ಮತ್ತೆ? ಲಕ್ಷ ಗೆಲ್ತಿದ್ ನೋಡಿ. ಕಿಡ್ನಿ ಮಾರಕ್ ಪ್ರೋ ಪ್ಲೇಯರ್ ಮಿಕ್ಸ್ ಮಾಡ್ತಾವನೆ. ಇದನ್ನೆಲ್ಲ ಪ್ರಮೋಷನ್ ಮಾಡ್ತಾ ಇದೀವಿ ಅನ್ಕೋಬಿಟ್ಟು ಯಾರೋ ಗೈಸ್ ರಮ್ಮಿ ಆಡ್ಬೇಡಿ. ಎಲ್ಲ ಪ್ರಮೋಷನ್ ಮಾಡ್ತಾ ಇದು ಪ್ರಮೋಷನ್ ವಿಡಿಯೋ ಅಲ್ಲ. ಇದರಿಂದ ಇದು ಆಡಿದ್ರೆ ಹಿಂಗ ಆಗ್ತದೆ ಅಂತ ತೋರಿಸ್ತಾ ಇರೋದು ಅಷ್ಟೇ. ಚಿನ್ನ ನೀನು ಎಕ್ಸಾಂಪಲ್ ಸೆಟ್ ಮಾಡಿ, ಮಾರ್ಗದರ್ಶಿ ನೀನ್ ಎಲ್ಲರಿಗೂ. ನೀನ್ ನೋಡಿ ಯಾರು ಆಡಾಗಲ್ಲ ತಗೋ. ಹೇಳೋ ನೀನು ಸತಿ ಹೇಳ್ಬಿಡು, ಯಾರೋ ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ಬೇಡಿ. ಈ ಆಟ ಹಣಕಾಸಿಗೆ ಸಂಬಂಧಿಸಿದೆ. ಜವಾಬ್ದಾರಿಯಿಂದ ಆಟ ಆಡಿ ಹಣ ಹಾಕೊಂಡು ಮತ್ತೆ ಹೇಳು ಅದೇಳು ಡ್ರಿಂಕ್ ಅಂಡ್ ಡ್ರೈವ್ ಹೇಳೋ ಒಂಚೂರು. ನಾನು ಡ್ರಿಂಕ್ ಅಂಡ್ ಸ್ಲೀಪ್ ಮಾಡ್ಬೇಕಿತ್ತು, ಬಟ್ ಪರಿಸ್ಥಿತಿ ಚೆನ್ನಾಗಿಲ್ಲದೆ ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ಬಿಟ್ಟಿದೀನಿ. ಅದಕ್ಕೆ ಅದರ ಪರಿಣಾಮ ಇದು. ನಿನಗೆ ಆಗಿರೋದಲ್ಲ, ನೀವು ಮಾಡ್ಬೇಡಿ ಅಂತ ಹೇಳ್ಬೇಕು. ನಾನು ಒಬ್ರಿಗೆ ಹೇಳ್ಬೇಕು ಮಾಡ್ಬೇಡ ಅಂತ ಹೇಳ್ತಿದ್ದೀನಿ. ತಡಿಯೋ, ಪ್ರಾಪರ್ ಕಂಪ್ಲೀಟ್ ಮಾಡ್ತಾನೆ. ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್, ಡ್ರಿಂಕ್ ಅಂಡ್ ಸ್ಲೀಪ್. ಸೂಪರ್. ಡ್ರಿಂಕ್ ಅಂಡ್ ಸ್ಲೀಪ್ ಅದು ತುಂಬಾ ಒಳ್ಳೇದು. ಇವಾಗ ಮೀಟ್ ಮಾಡ್ಕೊಂಡು ನಮ್ಮ ಚಿನ್ನ ಮೀಟ್ ಮಾಡ್ಕೊಂಡಿದ್ದಾಯ್ತು, ಯೋಗಕ್ಷೇಮ ವಿಚಾರಿಸ್ಕೊಂಡು ಇವಾಗ ಹೋಗ್ತಾ ಇದ್ರಿ ನೆಕ್ಸ್ಟ್ ಸ್ಟಾಪ್ ಘಾಟಿ. ಸೊ ಘಾಟಿ ಬಗ್ಗೆ ನಮ್ಮ ತೇಜಸ್ ಬ್ರೋ ಫುಲ್ ಇನ್ಫಾರ್ಮೇಶನ್ ಕೊಡ್ತಾರೆ, ಅದು ಕಾರಲ್ಲಿ ಹೇಳ್ತೀನಿ ಬನ್ನಿ. ಬಿಡೀಸ್ ನೀವೆಲ್ಲ ಯೋಚನೆ ಮಾಡಿರ್ಬೋದು, ಎಷ್ಟೋ ಸತಿ ಸುಬ್ರಹ್ಮಣ್ಯಕ್ಕೆ ಬಂದಾಗ ನೋಡಿರ್ಬೋದು. ಗಮನಿಸ್ತಿಲ್ಲ ಗೊತ್ತಿಲ್ಲ, ಬಟ್ ಹೇಳ್ತಾ ಇದ್ದೀನಿ. ನೀವು ಇಲ್ಲಿ ನೋಡಿದ್ರೆ ಸರೌಂಡಿಂಗಲ್ಲಿ ಎಲ್ಲಿ ನಿಮ್ಗೆ ಈಗಲ್ ಕಾಣಿಸಲ್ಲ. ಯಾಕೆ ಅಂತ ಬ್ರೋ ಹೇಳ್ತಾರೆ, ಹೇಳಿ ಬ್ರೋ. ಏನಂದ್ರೆ ಕತೆ ಏನಂದ್ರೆ, ಸುಬ್ರಹ್ಮಣ್ಯಗೆ ಒಲ್ಲಿ ಅನ್ನೋ ದೇವ್ರ ಮೇಲೆ ಪ್ರೀತಿ ಆಗುತ್ತೆ ದೇವಲೋಕದಲ್ಲಿ. ಆಗ ಪ್ರೀತಿ ಆದಾಗ ಅವ್ರ ಮನೆ ಹೋಗಿ ಕೇಳಿದಾಗ, ಇಲ್ಲ ನಾವು ನಾಗದ ವಂಶದವರು, ನಮಗೂ ನಿಮ್ಗೂ ಕೂಡ ಬರಲ್ಲ ಅಂತ ಹೇಳಿದಾಗ
ಅವಾಗ ಏನ್ ಹೇಳ್ತಾನೆ, ಸುಬ್ರಹ್ಮಣ್ಯ ನಾಗದ ಅವತಾರ ಭೂಲೋಕಕ್ಕೆ ಬಂದು ಇದಾಗ್ತಾನೆ. ಅದಕ್ಕೆ ಪ್ರತಿಯೊಬ್ರು ಭೂಲೋಕದಲ್ಲಿ ಯಾರೇ ಏನೇ ಪಾಪ ಮಾಡಿದ್ರು ಅದಕ್ಕೆ ಸರ್ಪದೋಷ ಅಂತಾನೆ ಹೇಳೋದು. ನಾರ್ಮಲ್ ಯಾವ ದೋಷನೂ ಆಗಲ್ಲ. ಸರ್ಪದೋಷ ಅಂದ್ರೆ ನೀನ್ ಏನೇ ಪಾಪ ಮಾಡಿರಿ ಭೂಲೋಕದಲ್ಲಿ ಪಾಪ ಮಾಡೋದೆಲ್ಲ ಸರ್ಪದೋಷಕ್ಕೆ ಬರುತ್ತೆ. ಅದು ನಿಮ್ ತಾತನ ಕಾಲದಾಗಿರೋದ್ರೆ ಯಾವುದೇ ಕಾಲದಾಗಿದ್ರು ಅದ್ ನಮಗ್ ಸುತ್ತತ್ತೆ, ಇಲ್ಲ ನಮ್ ಫ್ಯಾಮಿಲಿಗೆ ಬಂದೇ ಬರುತ್ತೆ. ಸೊ ಈ ತರ ಇರ್ಬೇಕಾದ್ರೆ ನಾಗಲೋಕಕ್ಕೆ ಬಂದು ನಾನು ಸರ್ಪದ ಅವತಾರ ಎತ್ತೀನಿ ಅಂದು ಭೂಲೋಕದಲ್ಲಿ ಸುಬ್ರಹ್ಮಣ್ಯ ಇಡೀ ಊರ್ನ ಸುತ್ತಾನೆ, ಇಡೀ ಭೂಮಂಡಲ ಸುತ್ತಾನೆ. ಸೊ ಇದು ನಮ್ದು ನಾಗಲೋಕ ಆಗುತ್ತೆ. ಯಾವ್ದು ನಮ್ಮ ಮರ್ತು ಬಂದ್ಬಿಟ್ಟು ನಾಗಲೋಕ ಆಸ್ ಪರ್ ದೇವ್ರ ಕತೆ ತರ ನಾನು ಹೇಳ್ತಿರೋದು. ಸೊ ಬ್ರೀಫ್ ಆಗಿ ಹೇಳ್ಬೇಕಂದಾಗ ಅವಾಗಿದ್ದಾಗ ಅಂದ್ರೂ ಇವ್ರಿಬ್ರಿಗೆ ಮದ್ವೆ ಯಾಕೋ ಆಗ್ಬರಲ್ಲ. ಸೊ ಅವಾಗ ಏನಾಗ್ತಾನೆ, ನನ್ನ ನಾಗಲೋಕದ ಅವತಾರ ಎತ್ಬಿಟ್ಟಿದೀನಿ, ಇನ್ಮೇಲೆ ಇವರೇ ನನ್ನ ಪ್ರಪಂಚ ಅನ್ಬಿಟ್ಟು ನಾಗಲೋಕಕ್ಕೆ ಅಧಿಪತಿನೇ ಸುಬ್ರಹ್ಮಣ್ಯ. ಸೊ ಇಲ್ಲಿ ಬಂದು ನೆಲೆಸಿದಾಗ ಎಷ್ಟೋ ಜನ ಗುರುಗಳು, ಅಂದ್ರೆ ಈಗ ಸ್ವಾಮಿಗಳು ಇರ್ತಾರಲ್ಲ ಆಗಿನ ಗುರುಗಳು, ತಪಾಸ್ ಮಾಡ್ಬೇಕಾದ್ರೆ ರಾಕ್ಷಸರು ಬಂದ್ಬಿಟ್ಟು ತುಂಬಾ ಕಾಟಗಳು ಕೊಡ್ತಿರ್ತಾರೆ. ಕಾಟ ಕೊಡ್ಬೇಕಾದ್ರೆ ಇವ್ರು ಬಂದು ಸುಬ್ರಹ್ಮಣ್ಯ ಬಂದ್ಬಿಟ್ಟು ಅವಾಗ ಇವ್ರನ್ನ ಕಾಪಾಡಿದಾಗ ಇವ್ರನ್ನ ದೇವ್ರ ತರ ನೋಡಕ್ ಸ್ಟಾರ್ಟ್ ಮಾಡ್ತಾರೆ ಸುಬ್ರಹ್ಮಣ್ಯನ. ಸೊ ಈ ತರ ಇರ್ಬೇಕಾದ್ರೆ ನಾಗಲೋಕಕ್ಕೆ ಅಧಿಪತಿ ಆಗಿರೋ ಇವ್ರು ಸುಬ್ರಹ್ಮಣ್ಯಗೆ ಎಲ್ಲಾ ನಾಗಗಳು ಇವರಿಂದಾನೇ ಜೊತೆ ಸುತ್ತಬೇಕಾರೆ ಈಗಲ್ಲಿ ಬಂದು 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 ನಾಗನ ಸಾಯಿಸ್ತಿತ್ತಂತೆ. ಆಗ ಈ ಗುರುಗಳು ಈ ನಾಗ ಸ್ನೇಕ್ಸ್ ಎಲ್ಲ ಬಂದು ಇವ್ರ ಹತ್ರ ಕೇಳ್ಕೊಂಡು ಹೋದಾಗ ಅವಾಗ ಇವ್ರ ಚಿಕ್ಕಪ್ಪ ಉಗ್ರ ನರಸಿಂಹನ್ ಬಂದು ಕೇಳ್ಕೊಂಡಾಗ ಅವಾಗ ಬಂದು ಹೇಳ್ತಾರಂತೆ ಉಗ್ರ ನರಸಿಂಹ, ಇನ್ ತಲೆ ಕೆಡ್ಸ್ಕೋಬೇಡ, ಯಾವತ್ತು ನಾನು ನಿನ್ ಬೆನ್ನಿಂದಾನೇ ನಿಂತ್ಕೋತೀನಿ, ಅವತ್ತು ನಿನ್ಗೆ ನಿನ್ ಪ್ರಪಂಚಕ್ಕೆ ಯಾರು ತೊಂದರೆ ಕೊಡಬಾರ್ದು ಅಂತ ನಾನ್ ಕಾಪಾಡ್ತೀನಿ ಅಂತ ಹೇಳಿದಾಗ ನೀವು ಘಾಟಿ ಸುಬ್ರಹ್ಮಣ್ಯಕ್ಕೆ ನೋಡಿದಾಗ ಹಿಂದೆ ಉಗ್ರ ನರಸಿಂಹ ಹಿಂಗಿರ್ತಾನೆ, ನಿಮ್ ಕನ್ನಡಿಲಿ ನಿಮ್ಗೆ ಫೇಸ್ ಕಾಣತ್ ಹೊರ್ತು ಡೈರೆಕ್ಟ್ ಆಗಿ ನಿಮ್ಗೆ ಕಾಣಲ್ಲ. ಬೆನ್ನಿಂದ ಹಿಂಗ್ ನಿಂತಿರ್ತಾನೆ ಸುಬ್ರಹ್ಮಣ್ಯ ಹಿಂಗಿರುತ್ತೆ. ಸೊ ಅವತ್ತಿಂದನು ಇಲ್ಲಿ ಯಾವ ಈಗಲ್ ಕೂಡ ಬರಲ್ಲ. ಸೊ ಇದು ಕತೆ. ಸೊ ನಾವು ಎಷ್ಟು ಸರಿ ಬಂದಿದ್ರೆ ಬಟ್ ಯಾವತ್ತೂ ಗಮನಿಸಿಲ್ಲ. ಈಗಲ್ಲ ಇದು ನನಗ್ ಬಂದು ತಿಳಿದಿರೋ ಕತೆ. ಇನ್ನೂ ಒಳಗೆ ಏನ್ ಸತ್ಯ ಇದೆ ನನಗ್ ಗೊತ್ತಿಲ್ಲ, ಬಟ್ 70% ಇದೇ ಕತೆ ಇರೋದು. ನಿಮ್ಗೆ ನಂಬಿಕೆ ಇದ್ರೆ ನಂಬಿ, ಇಲ್ಲ ಅಂದ್ರೆ ಅದು ನಿಮ್ಮಿಷ್ಟ, ನಿಮ್ಮೇಲೆ ಬಿಟ್ಟಿದ್ದು ನಂಬೋದು ಬಿಡೋದು. ಬಟ್ ಇರೋ ಕತೆನ ನಿಮ್ಗೆ ಹೇಳಿದೀನಿ ಅಷ್ಟೇ. ತುಂಬಾ ಜನ ಬಂದು ಆಕ್ಚುಲಿ ಹೇಳ್ತಾರೆ, ಲೈಕ್ ನಾರ್ಮಲ್ ಆಗಿ ಹೋಗ್ತಾರೆ, ನಮಸ್ತೆ ಮಾಡ್ಕೊಂಡು ಹೋಗ್ತಾರೆ. 100% ಏನಂದ್ರೆ ನಿಮ್ಗೆ ತುಂಬಾನೇ ಒಳ್ಳೇದಾಗ್ಬೇಕು, ಮನ್ಸಲ್ಲಿರೋದು ನೆರವೇರ್ಬೇಕಂದ್ರೆ ಒಂದು ಕೊನೆ ಬಾಳೆಹಣ್ಣು ಕೊಡಿ, ಬಂದಾಗೆಲ್ಲ ಕೊಡಿ. ನಾವು ಯಾವ್ದಾವ್ದಕ್ಕೂ ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ. ಇದರಿಂದ ಬಾಳೆನಿಂದ 10 ಜನ ಊಟ ಮಾಡ್ತಾರೆ, ಪ್ರಸಾದ ತರ ಮಾಡ್ಕೊಂತಾರೆ. ಇದು ಅವ್ರುಗಳು ಯೂಸ್ ಮಾಡಲ್ಲ. ಸೊ ಇದರಿಂದ ನಿಮ್ಗೆ ತುಂಬಾನೇ ಪುಣ್ಯ ಬರುತ್ತೆ. ಸೊ ಇದು ನನ್ನ ಅಭಿಪ್ರಾಯ, ನಿಮ್ ಇಷ್ಟ, ನೀವು ಕೊಡಂಗಿದ್ರೆ ಇನ್ಮೇಲೆ ಕೊಡ್ಬೋದು. ಬಟ್ ಇಲ್ಲಿರೋದು ಕುಕ್ಕೆ ಸುಬ್ರಹ್ಮಣ್ಯ ಅದು ಇದ್ರದ್ದೇನಾದ್ರು ಆತರ ಏನ್ ನನಗೆ ಗೊತ್ತಿಲ್ಲ ಸಂಬಂಧ. ಬಟ್ ಇಲ್ಲಿರೋದಕ್ಕೆ ಕತೆ ಇದೆ. ಇಲ್ಲಿರೋದ್ರದ್ದೇನ ಇದೆ ಕತೆ ಈಗ ಹೇಳಿದ್ ನೀವು? ಇಲ್ಲಿರೋ ದೇವ್ರದ್ದು ಕತೆ ಅಂತ. ಎಲ್ಲಿ ದೊಡ್ಡಬಳ್ಳಾಪುರ ಹತ್ರ, ಘಾಟಿ ಚಿಕ್ಕಬಳ್ಳಾಪುರ ಘಾಟಿ ಸುಬ್ರಹ್ಮಣ್ಯ. ದರ್ಶನ ಆದ್ಮೇಲೆ ದಯವಿಟ್ಟು ಎಲ್ರು ಬಂದ್ಬಿಟ್ಟು ಈ ಮೂಲ ಈ ದೇವ್ರಿಗೆ ದರ್ಶನ ಮಾಡ್ಕೊಂಡು ಹೋಗಿ, ಯಾಕಂದ್ರೆ ಇದೇ ಮೂಲ ದೇವ್ರು ಅಂತ. ಬಾಳೆಹಣ್ಣು ತಗೊಂಡವ್ರೆ ಡೈರೆಕ್ಟಾಗೆ ಬಿಡ್ತಾರೆ ನಿಮಗೆ ದೇವ್ರ ಹತ್ರ. ಆ್ಯಂಡ್ ಒಂದು ಹೂವು ಹಾಕ್ತಾರೆ, ಪ್ಲಸ್ ಪ್ರಸಾದಕ್ಕೆ ಬಾಳೆಹಣ್ಣು ಕೊಡ್ತಾರೆ. ಇಲ್ಲಿ ಯಾವುದೋ ಒಂದು ಕೆರೆ ಇತ್ತು, ಒಂದು ರೀಲ್ಸ್ ಪ್ಲ್ಯಾನ್ ಮಾಡಿದ್ದೀನಿ, ರೀಲ್ಸ್ ಮಾಡೋಣ ಅಂತ ಸೈಡ್ಗೆ ಹಾಕೊಂಡ್ರಿ. ರೀಲ್ಸ್ ಅಪ್ಲೋಡ್ ಮಾಡ್ತೀನಿ ನೋಡ್ರಿ. ಹೇಳು ರೀಲ್ ಮಾಡೋಣ. ರೀಲ್ಸ್ ಮಾಡ್ಕೊಂಡು ಬರೋಷ್ಟು ಟೈಮ್ ಆಗೋಯ್ತು. ಹೊರಡೋಣ ರೀಲ್ಸ್ ಮಾಡ್ಕೊಂಡು ಬರೋಷ್ಟು ಟೈಮ್ ಆಯಿತು. 4 ಗಂಟೆ ಇವಾಗ ಊಟಕ್ಕೆ ಹೋಗ್ತಾ ಇದ್ವಿ. ತುಂಬಾ ಜನ ಬಂದ್ಬಿಟ್ಟು ಕಾರ್ ಅವ್ರದ್ದು ಆಗಿರೋದಲ್ಲ, ಕಾರ್ ಓನರ್ ಸುಮ್ಮನೆ ಇರ್ತಾನೆ, ಕಾರ್ ನಾನು ಓಡಿಸ್ತೀನಿ. ಬಡೀಸ್ ಊಟ ಆಯಿತು, ಒಳ್ಳೆ ಊಟ ಮಾಡಿದ್ರಿ. ಹಳ್ಳಿ ಮನೆ ಅಂತ ದೊಡ್ಡಬಳ್ಳಾಪುರ ಬ್ರಿಡ್ಜ್ ಇದೆಲ್ಲ, ಅನ್ನೂ ಸ್ವಲ್ಪ ಹಿಂದೆನೇ ಇದೆ. ಚೆನ್ನಾಗಿತ್ತು ಊಟ. ನೀವು ಆ ಕಡೆ ಬಂದರೆ ಟ್ರೈ ಮಾಡಿ, ಜಸ್ಟ್ ಟ್ರೈ ಮಾಡಿ ಅಂತ ಹೇಳ್ತೀನಿ. ಪ್ರಮೋಷನಲ್ ಅಲ್ಲ, ಏನ್ ಚೆನ್ನಾಗಿಲ್ಲ, ಚೆನ್ನಾಗಿತ್ತು, ಚೆನ್ನಾಗೂ ಇಲ್ಲ, ಮೀಡಿಯಂ. ಓಕೆ, ಮೀಡಿಯಂ ಇಂದ ಇನ್ನೊಂದು ಚೂರು ಜಾಸ್ತಿ. ಹಾಂ, ಆ ಥರ. ಆ್ಯಂಡ್ ಅಷ್ಟೇ ಗಾಯ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಯಾರೋ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿಬಿಡಿ, ಡ್ರಿಂಕ್ ಆ್ಯಂಡ್ ಸ್ಲೀಪ್ ಮಾಡಿ ಅಷ್ಟೇ. ಅಷ್ಟೇ. ಯಾರು ಗೊತ್ತಲ್ಲ. ಬಾಯ್.